ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದು, ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ. ನಟ ದರ್ಶನ್ ಪರವಾಗಿ ಸಿ.ವಿ. ನಾಗೇಶ್ ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಭವಿಷ್ಯ ನಿರ್ಧಾರ. ಕ್ಲಾಸಿಕ್ ಕೇಸ್ ಆಫ್ ಫ್ಯಾಬ್ರಿಕ್ ಎವಿಡೆನ್ಸ್ ಅಂತಿದ್ದಾರೆ. ಅಂದ್ರೆ ಸಾಕ್ಷಿಗಳನ್ನ ಸೃಷ್ಟಿ ಮಾಡಲಾಗಿದೆ ಅನ್ನೋದು ಸಿ.ವಿ. ನಾಗೇಶ್ ವಾದ. ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಪಾತ್ರ ಇಲ್ಲ ಅಂತ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. 8ನೇ ತಾರೀಕೆ ಪಿಎಸ್ಐಗೆ ಗೊತ್ತಿದ್ದು 9, 10, 11ನೇ ತಾರೀಕು ಏನ್ ಮಾಡ್ತಾ ಇದ್ರು ಅಂತ ಪ್ರಶ್ನಿಸಿದ್ದಾರೆ. ಇದೆಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ಎಸ್ಪಿ ಪ್ರಸನ್ನಕುಮಾರ್ ಹೇಳಿದ್ರು. ಜೊತೆಗೆ ಅರೇಬಿಯನ್ ನೈಟ್ಸ್ ಸ್ಟೋರಿ ತರ ಇದೆ ಅಂತ ಕೂಡ ನಾಗೇಶ್ ಅಂದಿದ್ದಾರೆ. ಇದೊಂದು ಕ್ಲಾಸಿಕ್ ಕೇಸ್ ಆಫ್ ಫ್ಯಾಬ್ರಿಕ್ ಎವಿಡೆನ್ಸ್ ಅಂದಿದ್ದಾರೆ ಸಿ.ವಿ. ನಾಗೇಶ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ಏನು ವಾದ ಮಂಡನೆ ಆಗ್ತಾ ಇದೆ, ಜೊತೆಗೆ ಕ್ಲಾಸಿಕ್ ಕೇಸ್ ಆಫ್ ಫ್ಯಾಬ್ರಿಕ್ ಎವಿಡೆನ್ಸ್ ಅಂತ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಏನೇನು ವಾದ ಆಗ್ತಾ ಇದೆ ನಾಗೇಶ್ ಕಡೆಯಿಂದ? ಖಂಡಿತ ಭಾವನಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರ್ತಕ್ಕಂಥ ದರ್ಶನ್ ಬಳ್ಳಾರಿ ಜೈಲಿನಲ್ಲಿರ್ತಕ್ಕಂಥ ಸದ್ಯ ಚಾರ್ಜ್ ಶೀಟ್ ಆದ್ಮೇಲೆ ಬೇಲ್ಗೆ ಸಲ್ಲಿಸಿದ್ರು. ಬೇಲ್ನ ಸಂಬಂಧಿಸಿದಂತೆ 57ನೇ CCH ಕೋರ್ಟ್ ನಲ್ಲಿ ಈಗ ವಾದ ಮಂಡನೆ ಆಗ್ತಾ ಇರ್ತಕ್ಕಂಥದ್ದು. ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ. ಕೆಲವು ದರ್ಶನ್ ಘಟನೆಗೆ ಸಂಬಂಧಿಸಿದಂತೆ ಮತ್ತೆ ಮರದ ಕೊಂಬೆಗಳು, ನೈಲಾನ್ ಹಗ್ಗ, ವಾಟರ್ ಎಲ್ಲ ಬ್ಯಾಟರಿಯನ್ನ ರಿಕವರಿ ಮಾಡಲಾಗಿದೆ. ರಿಕವರಿ ಮಾಡಿದ್ದು 12ನೇ ತಾರೀಕು ಅಂತ ತೋರಿಸಲಾಗಿದೆ ಚಾರ್ಜ್ ಶೀಟ್ ನಲ್ಲಿ. ಆದ್ರೆ ಜೂನ್ 9ರಂದು ಪೊಲೀಸರು ಎಲ್ಲಾ ರಿಕವರಿ ವಸ್ತುಗಳು ಇದ್ದವು ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ನಮೂದನೆ ಮಾಡಿದ್ದಾರೆ. ಪಟ್ಟಣದಲ್ಲಿ ನಡೆದಿದ್ದಂತ ಮಾಜರ್ ಪ್ರಕ್ರಿಯೆಯನ್ನ ಲೈಟ್ ಬ್ರೇಕಿನಲ್ಲಿ ಮಾಡಲಾಗಿದೆ ಅನ್ನೋ ಆರೋಪ ಸಹ ಕೇಳಿ ಬಂದಿರ್ತಕ್ಕಂಥದ್ದು. 3:45ರಿಂದ 8:30ಕ್ಕೆ ಮಾಜರ್ ನಡೆಸಿದ್ದಾರೆ. ಸ್ಟೋನಿ ಬ್ರೋಕ್ ನಲ್ಲೂ ಸಹ ಕೆಲವು ಫೋಟೋಗಳನ್ನ ತೆಗೆಸಲಾಗಿದೆ. ಹಗ್ಗ, 4 ಅಡಿ ಹಗ್ಗ, ರಕ್ತದ ಕಲೆ ಇಲ್ಲಿ ಇರ್ತಕ್ಕಂಥ ಎಲ್ಲವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಪಂಚನಾಮೆ ನಡೆಸಿದ್ದಾರೆ. 12ನೇ ತಾರೀಕು ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಆರೋಪಿ ಕೊಲೆ ಜಾಗ ತಿಳಿಸುವುದಾಗಿ ಆರೋಪಿಗಳು ಹೇಳಿದ್ರು. ಹಾಗಾಗಿ ಪಂಚರನ್ನ ಕರ್ಕೊಂಡೋಗಿ ಸ್ಥಳವನ್ನ ಮಾಜರ್ ಮಾಡ್ತಾರೆ. ಇದೆಲ್ಲ ಆರೋಪಿಗಳ ಸ್ವಯಿತ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ನಟ ದರ್ಶನ್ ವಿರುದ್ಧ ಜೂನ್ 11ರಂದು ಅರೆಸ್ಟ್ ಮಾಡಲಾಗಿದೆ. ಆದ್ರೆ ಕೊಲೆ ಆಗಿ 12ರಂದು ಮಾಹಿತಿ ಪಡೆಯಲಾಗಿದೆ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ತಿಳಿಸಿದರೆ. A4 ರಾಘವೇಂದ್ರ ಹೇಳಿಕೆ ಜೂನ್ 10ರಂದು ದಾಖಲಿಸಲಾಗಿದೆ. ಇಲ್ಲಿ ಹೇಳಿಕೆಯನ್ನ ದಾಖಲಿಸುವಾಗ ಆರೋಪಿಗಳ ಹೇಳಿಕೆ ಮೇಲೆ ನಟ ದರ್ಶನ್ ಪಾತ್ರದ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. ಇದು ಕಾಮಾಕ್ಷಿಪಾಳ್ಯ PSI ವಿನಯ್ಗೆ ಈ ಬಗ್ಗೆ ಮಾಹಿತಿಯನ್ನ ಪ್ರದೋಷಿ 8ನೇ ತಾರೀಕೆ ಕೊಡ್ತಾನೆ. 2:30ಕ್ಕೆ ರಾತ್ರಿ ವಾಟ್ಸ್ಆಪ್ ಕಾಲ್ ಮಾಡಿ ಹಣಕಾಸಿನ ವಿಚಾರಕ್ಕೆ ಕೊಲೆ ನಡೆದಿದೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾನೆ ಅಂತ ಹೇಳಿ ಆತ ಹೇಳಿರ್ತಕ್ಕಂಥದ್ದು. ಈ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ಗೆ ಎಲ್ಲಾ ರೀತಿಯ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ, ತೆಗೆದುಕೊಳ್ಳೋದಕ್ಕೆ ಎಲ್ಲಾ ಮಾಹಿತಿ ಇತ್ತು. ಕೊಲೆ ಮಾಡಿದವರು ದರ್ಶನ್ ಅಭಿಮಾನಿಗಳಾಗಿದ್ದು, ಈ ವಿಚಾರ ಸಿಕ್ಕರೆ ದರ್ಶನ್ನೇ ಕೊಲೆ ಮಾಡಿದ್ದಾರೆ ಅಂತ ತೋರಿಸ್ತಾರೆ ಅಂತ ಹೇಳಿ PSI 164 ಹೇಳಿಕೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಉತ್ತರ ಭಾರತದ ಸೆಕ್ಯೂರಿಟಿ ಗಾರ್ಡ್ ಗಳನ್ನ ಹೇಳಿಕೆಯನ್ನ ಪಡೆಯಾಗಿರ್ತಕ್ಕಂಥದ್ದು. ಅವ್ರಿಗೆ ಕನ್ನಡನೇ ಬರೋದಿಲ್ಲ, ಅಂತವ್ರನ್ನ ತೆಗೆದುಕೊಂಡ್ಬಂದು ಇಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಮಾಡಲಾಗಿದೆ.
ಹೀಗಾಗಿ ಅಲ್ಲೂ ಸಹ ಸಾಕಷ್ಟು ಲೂಪ್ ಹೋಲ್ಸ್ಗಳಿದ್ದಾವೆ. ಇದು ಕ್ಲಾಸಿಕ್ ಇನ್ವೆಸ್ಟಿಗೇಷನ್ ಹೇಗೆ ಸಾಧ್ಯ ಅಂತ ಹೇಳಿ ಸಿ.ವಿ. ನಾಗೇಶ್ ವಾದ ಮಾಡ್ತಾ ಇರ್ತಕ್ಕಂಥದ್ದು. ಇದೊಂದು ಕ್ಲಾಸಿಕ್ ಕೇಸ್ ಆಫ್ ಫ್ಯಾಬ್ರಿಕ್ ಎವಿಡೆನ್ಸ್. ಅಂದ್ರೆ ಮರುದಿನ ಬೆಳಗ್ಗೆ ಅಂದ್ರೆ ಮಂಗಳವಾರ ರಾತ್ರಿ 10:30ಕ್ಕೆ ಪೊಲೀಸ್ ಬಂದು ಆಚೆ ಕಳಿಸಿದ್ರು. ಈ ಪ್ರಕಾರ ಪೊಲೀಸ್ ಗೋಡೌನ್ ವಶಕ್ಕೆ ಪಡೆದ್ರು ಅಂತ ಹೇಳಿ ಆತ ಸೆಕ್ಯೂರಿಟಿ ಗಾರ್ಡ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ದರ್ಶನ್ ವಿರುದ್ಧ ಸಾಕ್ಷಿಗಳನ್ನ ಪ್ಲಾಂಟ್ ಮಾಡಲಾಗಿರ್ತಕ್ಕಂಥದ್ದು, ಅಂದ್ರೆ ಸೃಷ್ಟಿ ಮಾಡಲಾಗಿದೆ ಅಂತ ಹೇಳಿ ಸಿ.ವಿ. ನಾಗೇಶ್ ವಾದ ಮಾಡ್ತಾ ಇರ್ತಕ್ಕಂಥದ್ದು. 9, 10, 11ನೇ ತಾರೀಕು ಬಿಟ್ಟು ಆಮೇಲೆ ಮಾಡಿದ್ದಾರೆ. ಬಳಿಕ ಏಕೆ 12ನೇ ತಾರೀಕು ತನಕ ಕಾಯ್ದ್ರು, ಸಾಕ್ಷಿಗಳ ಕಲೆ ಹಾಕೋದಕ್ಕೆ ಏಕೆ ಡಿಲೇ ಆಯ್ತು ಅನ್ನೋದು ಸಹ ಸಿ.ವಿ. ನಾಗೇಶ್ ವಾದದಲ್ಲಿ ತಿಳಿಸ್ತಿರ್ತಕ್ಕಂಥದ್ದು. ಇದೆಲ್ಲದಕ್ಕೂ ಉತ್ತರ ಹೇಳ್ತೇನೆ, ಅವರು ವಾದ ಮುಗಿಸ್ಲಿ ಅಂತ ಹೇಳಿ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಹೇಳ್ತಾ ಇರ್ತಕ್ಕಂಥದ್ದು. ರೇಣುಕಾಸ್ವಾಮಿ ಕೊಲೆ ಮಾಡುವ ಉದ್ದೇಶದಿಂದ ಅಕ್ರಮವಾಗಿ ಕೂಡಿ ಹಾಕಿದ್ರು. ಆರ್.ಆರ್. ನಗರದ ಜಯಣ್ಣ ಪಟ್ಟಣಗೆರೆ ಶೆಡ್ ಏನಿದೆ ಅಲ್ಲಿಗೆ ಕರ್ಕೊಂಡ್ ಬಂದಿದ್ರು. ನೈಲಾನ್ ಹಗ್ಗ, ಮರದ ಕೊಂಬೆ, ವಾಟರ್ ಬಾಟಲ್, ಬಿದರಿನ ಕೋಲನ್ನ ಸೀಸ್ ಮಾಡಲಾಗಿದೆ. 9, 10, 11ರಂದು ಏನ್ ಮಾಡ್ತಾ ಇದ್ರು, 12ನೇ ತಾರೀಕು ಮಾತ್ರ ಸೀಸ್ ಮಾಡಿದೀವಿ ಅಂತ ಹೇಳ್ತಾರೆ. ಕೊಲೆ ನಡೆದು 3 ದಿನದಲ್ಲಿ ಯಾಕೆ ಇವೆಲ್ಲ ವಾಪಸ್ ಬರ್ತೀನಿ ಕಿರಣ್. ಸದ್ಯಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಟ ದರ್ಶನ್ಗೆ ಮತ್ತೆ ಜೈಲೇ ಗತಿ. ಜಾಮೀನು ಅರ್ಜಿ ವಿಚಾರಣೆಯನ್ನ ಮತ್ತೆ ಮುಂದೂಡಿಕೆ ಮಾಡಲಾಗಿದೆ. ಸದ್ಯಕ್ಕೆ ದರ್ಶನ್ಗೆ ಜೈಲೇ ಗಟ್ಟಿ. ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಪರ ವಕೀಲ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ರು. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಈಗ ಮತ್ತೆ ಮುಂದೂಡಿಕೆಯಾಗಿದೆ. ನಾಳೆ ಮಧ್ಯಾಹ್ನ 12:30ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ನಾಳೆ ಮಧ್ಯಾಹ್ನ 12:30ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇದಕ್ಕೂ ಮುಂಚೆ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಪ್ರಬಲ ವಾದ ಮಂಡನೆ ಮಾಡಿದ್ರು. ಮುಂದಿನ ವಿಚಾರಣೆ ನಾಳೆ ಮಧ್ಯಾಹ್ನ 12:30ಕ್ಕೆ. ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಎಲ್ಲರ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಮಧ್ಯಾಹ್ನ ವಿಚಾರಣೆ ಆರಂಭ ಆದಾಗ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಪ್ರಬಲ ವಾದ ಮಂಡನೆ ಮಾಡಿದ್ದಾರೆ. ಸಾಕ್ಷಿಗಳ ಸೃಷ್ಟಿಯಾಗಿದೆ, ಈ ಕೊಲೆಯಲ್ಲಿ ದರ್ಶನ್ ಪಾತ್ರ ಇಲ್ಲ ಅಂತ ಸಿ.ವಿ. ನಾಗೇಶ್ ತಮ್ಮ ವಾದ ಮಂಡನೆ ಮಾಡಿದ್ರು. ಈಗ ನಾಳೆ ಮಧ್ಯಾಹ್ನ 12:30ರವರೆಗೆ ವಿಚಾರಣೆ ಮುಂದೂಡಿಕೆ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.